ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ನೋಡಿ, ನೀವಿಬ್ಬರು ಎದ್ದು ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಹೋಮಕುಂಡನ ಬೆಳಗಿಸಿ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಓಂ ಲಕ್ಷ್ಮೀ ದೇವಿಯೇ ನಮಃ. ಇಲ್ಲಿ ನೋಡಿ, ಇದನ್ನು ತಗೊಳ್ಳಿ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಏನಾಯ್ತು ಫಾತಿಮಾ? ಏನಾಯ್ತು ಫಾತಿಮಾ? ಏನಾಯ್ತು ನಿಂಗೆ? ಫಾತಿಮಾ ಏನಾಯ್ತು? ಬೇಬಿ, ಫಾತಿಮಾ ಫಾತಿಮಾ ಏನಾಯ್ತು? ನಿಂಗೇನಾಗಿಲ್ಲ ತಾನೆ? ಅಯ್ಯಯ್ಯೋ, ಮುಖ ಸುಟ್ಟಿರ್ಬೇಕು. ಎಲ್ಲಮ್ಮ ನೋಡೋಣ. ಬೇಡ ಬಿಡಿ, ಬೇಡ, ದಯವಿಟ್ಟು ಯಾರು ನನ್ನ ಹತ್ರ ಬರಬೇಡಿ. ಬುರ್ಕಾ ಮಾತ್ರ ಸುಡ್ತಾ ಅಥವಾ ಫೇಸ್ ಏನಾದ್ರು ಸುಟ್ಟೋಯ್ತಾ? ಎಲ್ಲಿ ನಾನು ನೋಡ್ತೀನಿ. ನಹಿ. ಪುರೋಹಿತ್ರೆ, ಯಾಕೆ ಹೀಗಾಯ್ತು? ಅನಿಷ್ಟ ಕಳೀಲಿ ಅಂತ ಮಾಡ್ತೀರಾ ಹೋಮದಲ್ಲಿ. ಅನಿಷ್ಟ ಆಗಿದೆ ಅಂದರೆ ಹೌದತ್ಗೆ, ಒಂದ್ 4 ದಿನ ಎಲ್ಲೂ ಹೋಗ್ಬೇಡ ಅಂತ ಪುರೋಹಿತರು ಹೇಳಿದ್ರಲ್ಲ. ಅವ್ರೇನೋ ಹೇಳಿದ್ರು ಅಂತ. ಅವ್ರು ಹೇಳಿದ್ರು ಅಂದ್ರೆ ನಮ್ಮ ಒಳ್ಳೇದಕ್ಕೆ ಅಮ್ಮ. ನಿತ್ಯಾನ ಇಲ್ಲೇ ಬಿಟ್ಟು ಹೋಗಿ. ನಮ್ಮ ಅಜ್ಜಿ ಯಾವತ್ತೂ ಇಷ್ಟು ಹಠ ಮಾಡಿಲ್ಲ. 4 ದಿನಾನೇ ಅಲ್ವಾ? ಹೌದಾಂಟಿ, ನಿತ್ಯ ಇಲ್ಲೇ ಇರೋದಕ್ಕೆ ಬಿಡಿ. ನಿಮ್ಮಿಷ್ಟ. ಏನ್ ನಿತ್ಯ ನೀನ್ ಮಾಡಿರೋ ಕೆಲ್ಸ? ಸ್ವಲ್ಪ ಪೇಷನ್ಸ್ ಇಟ್ಕೊಂಡಿದ್ರೆ ಹೋಮ ಮುಗೀತಿತ್ತು. ಆಮೇಲೆ ಗಂಗಾನ ಕರ್ಕೊಂಡು ಮನೆಗೆ ಹೋಗ್ಬೋದಾಗಿತ್ತು. ನಿನ್ನ ಆವೇಶದಿಂದ ಪ್ಲಾನ್ ಎಲ್ಲ ಹಾಳಾಯ್ತು. ಏನ್ ಮಾಡ್ಲಿ ಮಾಮ್, ಅವ್ರನ್ನ ಅಷ್ಟು ಕ್ಲೋಸ್ ಆಗಿ ನೋಡಕ್ ಆಗ್ಲಿಲ್ಲ. ಅದಕ್ಕೆ ನಿನ್ಗೆ ಇಲ್ಲಿ ಬರ್ಬೇಡ ಅಂತ ಹೇಳಿದ್ದು. ಕೇಳಿದ್ಯಾ? ನಿನ್ ಕೈಯಾರೆ ಗಂಗಾನ 4 days ಇಲ್ಲೇ ಇರೋ ಹಾಗೆ ಮಾಡಿದ್ಯಾ? ಅವಳಿಲ್ಲಿದ್ರೆ ನಾನು ಇಲ್ಲೇ ಇರ್ತೀನಿ. ಹೇಗಿರ್ತೀಯಾ? ಫಾತಿಮಾ ಆಗೇ ಇರ್ತೀನಿ. ಟೈಮ್ ಬಂದಾಗ ಗಂಗಾ ಫಾತಿಮಾ ಆಗ್ತಾಳೆ, ನಾನು ನನ್ನ ಪ್ಲೇಸಿಗೆ ಬರ್ತೀನಿ. ಬೇಡ, ರಿಸ್ಕ್ ಆಗತ್ತೆ. ಮಾಡಿದ್ ಸಾಕು. 4 ದಿನ ವೇಟ್ ಮಾಡೋಣ. ನನ್ನಿಂದ ಆಗಲ್ಲ ಮಾಮ್. ಎಷ್ಟು ರಿಸ್ಕ್ ಆದ್ರೂ ನಾನು ಇಲ್ಲೇ ಇರ್ತೀನಿ. ಜೈಗೆ ಹೇಳಿ ಮ್ಯಾನೇಜ್ ಮಾಡು. ನಿತ್ಯ,
ಜೈ ನಾನು ಹೊರಡ್ತೀನಿ. ಓಕೆ ಆಂಟಿ. ಸಣ್ಣ ರಿಕ್ವೆಸ್ಟ್, ಈ 4 days ನಿತ್ಯ ಜೊತೆಗೆ ಫಾತಿಮಾನೂ ಇರ್ತಾಳಂತೆ. ನೀವೇನು ಅನ್ಕೊಳ್ಳಲ್ಲ ತಾನೇ? ಅಂದ್ಕೊಳ್ಳೋದಕ್ಕೆ ಏನಿದೆ ಅದಕ್ಕೆ, ಆದ್ರೂ ನಮ್ ಸೊಸೆಗೆ ನಾವಿದೀವಲ್ಲ ಜೊತೆಲಿ. ಹಾಗಂತ ಅಲ್ಲ ಆಂಟಿ, ನಿತ್ಯ ಅಂದ್ರೆ ನಂಗೆ ತುಂಬಾ ಇಷ್ಟ. ಹಾಗಂತ ನಮ್ಮಿಬ್ರು ಪ್ರೈವಸಿ ಹಾಳು ಮಾಡಿದ್ರೆ ತುಂಬಾ ಕಷ್ಟ. ಅಂಥ ಪ್ರಾಬ್ಲಮ್ ಏನೂ ಆಗಲ್ಲ ಜೈ. ಬಾಯ್ ನಿತ್ಯ. ಟೇಕ್ ಕೇರ್ ಫಾತಿಮಾ. ಬರ್ತೀನಿ. ಇವಳು ಪೂಜೆಗೆ ಬಂದ್ಲು, ಇನ್ನ 4 ದಿನ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಈ ಫಾತಿಮಾ ಮೇಲೆ ನನಗೆ ಯಾಕೋ ಡೌಟ್ ಬರ್ತಿದೆ ರೀ. ಆಗ್ಲೇ ಮುಖ ಸುಟ್ಟಾಗ ತೋರಿಸದೇ ಇದ್ದಾಗ ನನ್ಗೂ ಅನುಮಾನ ಬಂತು. ಅವಳು ಏನೋ ಪ್ಲಾನ್ ಮಾಡಿ ಬಂದಿರ್ಬೇಕು. ಹಾಗಾದ್ರೆ ಅವಳನ್ನ ವಿಚಾರಿಸ್ಲೇಬೇಕು. ಹೇಗಾದ್ರೂ ಅವಳ ಮುಖ ನೋಡಿ ಆಮೇಲೆ ಮಿಕ್ಕಿದ್ ಮಾತಾಡೋಣ. ಬನ್ರಿ. ದೇವ್ರೆ, ಹೇಗಾದ್ರೂ ರೂಪನ ಭೇಟಿ ಮಾಡಿ ಗಂಗಾ ಅವ್ರ ಮಗಳೇ ಅಂತ ಹೇಳೋ ಅವಕಾಶ ಮಾಡಿಕೊಡು. ಗಂಗಾನ ಬದುಕಿಸುವಂತ ಅದು ಒಂದು ಅವಕಾಶನ ನನಗೆ ಕೊಡು ತಂದೆ. ನೀವೇನ್ ಮಾಡ್ತಿರೋ ಮಾಡಿ. ಐ ವಾಂಟ್ ರಿಸಲ್ಟ್, ದಟ್ಸ್ ಆಲ್. ರೀಸನ್ ಕೊಡೋದಕ್ಕೆ ನಿಮ್ಗೆ ಸ್ಯಾಲರೀಸ್ ಕೊಡ್ತಾ ಇಲ್ಲ ನಾನು. ರೂಪ ಬಂದಿದ್ದಾಳೆ ಅನ್ಸತ್ತೆ. ಹೇಗಾದ್ರೂ ಮಾಡಿ ನಾನು ಅವಳ ಕಣ್ಣಿಗೆ ಬೀಳಲೇಬೇಕು. ಆದ್ರೆ ಹೇಗೆ? ಓಕೆ, ಡೀಲ್ ಫಿನಿಶ್ ಆದ್ಮೇಲೆ ನನಗೆ ಕಾಲ್ ಮಾಡಿ. ಅಲ್ಲಿ ತನಕ ನನಗೆ ಟೆನ್ಷನ್ ಕೊಡಬೇಡಿ. ಬಾಯ್. ಕೆರೋಸಿನ್ ಸ್ಮೆಲ್ ಬರ್ತಿದ್ಯಲ್ಲ. ಸ್ಟೋರ್ ರೂಮಿಂದ ಕೆರೋಸಿನ್ ಸ್ಮೆಲ್ ಬರ್ತಿದೆ. ಬೀಗ ತೆಗೆದು ನೋಡು. ಬೀಗಿದ್ಕೆ ನನ್ನ ಹತ್ರ ಇಲ್ಲ ಅಮ್ಮೋರೆ, ನಿತ್ಯ ಅಮ್ಮೋರೆ ಇಟ್ಕೊಂಡಿದ್ದಾರೆ. ಸ್ಟೋರ್ ರೂಮ್ ಕೀನ ಅವಳು ಯಾಕೆ ಇಟ್ಕೊಂಡಿದ್ದಾಳೆ? ಸರಿ, ಫ್ಲೋರ್ ಎಲ್ಲ ಕ್ಲೀನ್ ಮಾಡು. ಅವಳು ಬಂದ್ಮೇಲೆ ಡೋರ್ ಓಪನ್ ಮಾಡಿ ನೋಡು. ಆಯ್ತು ಅಮ್ಮೋರೆ. ದೇವ್ರೆ, ಈ ಅವಕಾಶ ಕೂಡ ಕೈ ತಪ್ಪು ಹೊರಟೋಯ್ತು. ಅಯ್ಯೋ, ಹೀಗೇನ್ ಮಾಡ್ಲಿ?
ಏನಜ್ಜಿ ಹೀಗಾಗೋಯ್ತು? ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ ಜನಾರ್ದನ್? ಅಂದ್ರೆ ಇದೆಲ್ಲ ಶಾಪದಿಂದಾನೇ ನಡೀತು ಅಂತೀರಾ? ಮುಂದೆ ನಡೆಯೋ ಕೇಡು ಅದೇ ಕಣೋ. ಮದ್ವೆ ಅಲ್ದೇ ಇರೋ ಮದ್ವೆ ನಡೆದಾಗ್ಲೇ ನನ್ಗ ಅನುಮಾನ ಬಂತು. ಅದಕ್ಕೆ ಯಾವ ಅನಿಷ್ಟನೂ ಆಗ್ಬಾರ್ದು ಅಂತ ಈ ಹೋಮನ ಇಟ್ಕೊಂಡೆ. ಅದು ಹೀಗಾಗಿದೆ. ಆ ತಾಯ್ತನ ನೀವು ತಾಳಿ ಅನ್ಕೊಂಡಿದ್ದೀರಾ? ನಾನಲ್ಲ, ಆ ದೇವ್ರು ಅಂದ್ಕೊಂಡಿರೋದಕ್ಕೆ ಹೀಗಾಗ್ತಿರೋದು. ಹಾಗಾದ್ರೆ ನಾನೇನ್ ಅನ್ಕೊಂಡಿದೀನೋ ಅದನ್ನು ಕೇಳಿ. ಮದ್ವೆ ಅಲ್ಲದ ಮದ್ವೆ ನಡೆದೋಗಿದೆ ಅಂತೀರಾ? ಬೇಗ ನಿಜವಾದ ಮದ್ವೆನೂ ಮಾಡಿಸ್ತೀನಿ. ಯಾವುದೇ ಕೇಡ್ ಬಂದ್ರು, ಯಾವುದೇ ಅನಿಷ್ಟ ಎದುರಾದ್ರೂ ಈ ಮದುವೆ ನಿಲ್ಲೋದಿಲ್ಲ. ಶಾಪದ ಬಗ್ಗೆ ಯೋಚನೆ ಮಾಡ್ತಾ ವಂಶ ನಾಶ ಆಗೋಕೆ ನಾನಂತೂ ಬಿಡೋದಿಲ್ಲ. ಜನಾರ್ದನ್, ಕ್ಷಮಿಸಿ ಅಜ್ಜಿ, ನಿಮಗ್ ನೋವಾಗುತ್ತೆ ಅಂತ ನನ್ನ ಮಗನಿಗೆ ನಾನು ನೋವು ಕೊಡೋಕ್ಕಾಗಲ್ಲ. ಅವನು 10 ದಿನ ಮನೆ ಬಿಟ್ಟು ಹೋಗಿದ್ದಕ್ಕೇನೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ಶಾಶ್ವತವಾಗಿ ದೂರ ಆದ್ರೆ ನಾನಿರಲ್ಲ. ಭಗವಂತ, ಮಗ ದೂರ ಆದ್ರೆ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾನೆ. ಹೆತ್ತ ಮಗಳು ದೂರ ಆದ್ರೆ ಆ ತಾಯಿ ಮನ್ಸು ತಡ್ಕೊಳುತ್ತಾ? ಅದ್ಯಾಕೆ ಇವನ್ಗೆ ಅರ್ಥ ಆಗ್ತಿಲ್ಲ. ತುಂಬಾ ದಿವಸದಿಂದ ನನ್ಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ ರೀ. ಯಾಕೋ ಅಜ್ಜಿನೂ ಅಣ್ಣನೂ ಜೋರಾಗಿ ವಾದ ಮಾಡ್ತಾ ಇರ್ತಾರೆ. ಅಜ್ಜಿ ನಿರ್ಧಾರಕ್ಕೆ ಅಣ್ಣ ಎದುರಾಡ್ತಾನೆ, ಆಮೇಲೆ ಅಜ್ಜಿ ದುಃಖ ಪಡ್ತಾರೆ. ನಮಗ್ ಗೊತ್ತಿಲ್ದಿರೋ ರಹಸ್ಯ ಏನೋ ಈ ಮನೇಲಿದೆ ಅನ್ಸುತ್ತೆ ರೀ. ಏನಿರ್ಬೋದದು? ಅದ್ರ ಯೋಚನೆ ಈಗ ಯಾಕೆ ಚಂದ್ರಿಕಾ? ಈಗ ನಮ್ಮನೇಲಿರೋ ಶತ್ರು ನಿತ್ಯ, ಅವಳ ಫ್ರೆಂಡ್ ಫಾತಿಮಾ ಕಥೆನ ಏನ್ ಮಾಡೋಣ ಅಂತ ಪ್ಲಾನ್ ಮಾಡು. ಈ ಗಂಗಾ ಎಲ್ ಸತ್ಲು? ಛೇ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ನಮ್ದು ದೋಸ್ತಿ ನಿತ್ಯನ ಹುಡುಕ್ತಾ ಇದ್ದೆ. ನಿಮ್ ಕಣ್ಣನ್ ಎಲ್ಲೋ ನೋಡ್ದಾಗಿದೆ. ನಿಮ್ಮನ್ನೆಲ್ಲಾದ್ರೂ ನೋಡಿದೀನಾ? ನಹಿ ನಹಿ ನಹಿ, ಚಾನ್ಸೇ ನಹಿ. ಅಲ್ಲಿ ನೋಡಿ, ನಮ್ದು ಪ್ಯಾರಿ ಬಂದ್ಲು. ನೀವು ಬಹಾರ್ಗೆ ಹೋಗಿ. ಕೈಕೋ, ನಂದು ಡ್ರೆಸ್ ಚೇಂಜ್ ಮಾಡ್ಬೇಕು. ಓಹ್ ಸಾರಿ, ಇವಳು ಡ್ರೆಸ್ ಚೇಂಜ್ ಮಾಡ್ಬೇಕಂತೆ. ನಡಿ ನಿತ್ಯ, ಹೊರಗಡೆ ಹೋಗೋಣ. ಅವಳು ಇರ್ಬೇಕು, ನೀವು ಹೋಗಿ. ಡ್ರೆಸ್ ಚೇಂಜ್ ಮಾಡ್ತಿರೋದು ನೀವಾ ಅವಳ? ಮೇನೆ. ಮತ್ತೆ ಅವಳ ಯಾಕೆ? ನಾನು ಇರ್ತೀನಿ. ಇನ್ನೊಬ್ರು ಡ್ರೆಸ್ ಚೇಂಜ್ ಮಾಡುವಾಗ ಅವ್ರ ಜೊತೆಲಿರೋದಕ್ಕಿಂತ ಅಸಹ್ಯವಾದ ಕೆಲಸ ಇನ್ನೇನೂ ಇಲ್ಲ. ನಡಿ. ಏನಿಲ್ಲ, ನಾನು ಇರ್ತೀನಿ. ನಿನ್ ಹತ್ರ ತುಂಬಾ ಮಾತಾಡ್ಬೇಕು. ಇಲ್ಲಿಂದ ಹೋಗೋಣ, ಬಾ. ಸುಮ್ನೆ ಬಾ. ಅದಾಗಲ್ಲ ರೀ. ನೀವು ಡೋರ್ ಹಾಕೊಳ್ಳಿ ಫಾತಿಮಾ. ಅದಾಗಲ್ಲ, ನನ್ ಮಾತ್ ಕೇಳಿ. ಜೈ, ಮಾತ್ ಕೇಳಿ. ಆ ಗಂಗಾ ಬೇಗ ಬಂದಿದ್ರೆ ಇಷ್ಟೊತ್ತಿಗೆ ಎಕ್ಸ್ಚೇಂಜ್ ಆಗಿರ್ತಿದ್ವಿ. ಈಗ ಜೈ ಅವಳನ್ನ ಎಲ್ ಕರ್ಕೊಂಡು ಹೋಗ್ತಿದ್ದಾನೋ ಏನೋ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿನ್ ಹತ್ರ ಪ್ರೈವೇಸಿಲ್ ಮಾತಾಡೋದಕ್ಕೆ. ಏನಿದೆ ಮಾತಾಡೋಕೆ? ನಾವು ಮನಸ್ಫೂರ್ತಿಯಾಗಿ ಮಾತಾಡ್ಕೊಂಡು ಎಷ್ಟು ದಿನ ಆಯ್ತು ನಿತ್ಯ. ಯಾವಾಗ್ಲೂ ಯಾರೋ ಒಬ್ರು ನಮ್ ಗಡ್ಡ ಬರ್ತಾರೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ, ಬಾ. ಪ್ಲೀಸ್.
ಕಾಫಿ ಹೇಳ? ಬೇಡ. ಯಾಕೆ? ಬೇಡ ಅಂದ್ರೆ ಬೇಡ. ಅದೇ ಯಾಕೆ ಬೇಡ ಅಂತ. ಕಾಫಿ ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಏನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಸಮಸ್ಯೆ. ಅದೇ ಏನ್ ಪ್ರಾಬ್ಲಮ್ ಆಗುತ್ತೆ? ಸಮಸ್ಯೆ ಅಂದ್ರೆ ಕಷ್ಟ. ಕಷ್ಟ ಅಂದ್ರೆ? ಆಪತ್ತು, ಕಷ್ಟ. ಇಲ್ಲ ನಿತ್ಯ, ಕಾಫಿ ದೇಹಕ್ಕೆ ಒಳ್ಳೇದು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಗಂಡಸರಿಗೆ ಒಳ್ಳೇದು, ನಮ್ಗೇನ್ ಒಳ್ಳೇದು? ನಿನಗೇನ್ ಪ್ರಾಬ್ಲಮ್? ಮೊದ್ಲು ನೈಸ್ ಆಗಿ ಕಾಫಿ ಕುಡಿ ಅನ್ನೋದು, ಆಮೇಲೆ ಮೀಸೆ ಬಂದಿದೆ, ನೊರೆ ಅಂಟಿದೆ ಅಂತ ಮೂತಿ ಒರ್ಸಕ್ಕೆ ಪ್ರಯತ್ನ ಮಾಡೋದು. ಬೇಡ ಅಂದ್ರೆ ಮುತ್ತು ಅಂತಾರೆ. ಅದಕ್ಕೆ ಕಾಫಿ ಬೇಡ, ಬೇಡ ಅಂದ್ರೆ ಬೇಡ. ಅದ ನಿನ್ ಪ್ರಾಬ್ಲಮ್. ಮತ್ತೇನ್ ತಗೋತ್ಯಾ? ನಂಗೇನ್ ಬೇಡ. ಏನೋ ಮಾತಾಡ್ಬೇಕು ಅಂದ್ರಲ್ಲ, ಬೇಗ ಮಾತಾಡಿ, ಮನೆಗೆ ಹೋಗೋಣ. ಏನಾದ್ರೂ ತಗೊಳ್ದೆ ಸುಮ್ನೆ ಮಾತಾಡಿ ಹೋದ್ರೆ ಶಾಪ್ ಅವ್ರು ಬಿಡಲ್ಲ. ಬೇರರ್ ಸರ್, 2 ವಾಟರ್ ಮಿಲನ್ ವಿತೌಟ್ ಶುಗರ್. ಓಕೆ ಸರ್. ಇನ್ನೇನ್ ನಿತ್ಯ ವಿಶೇಷ? ಅವರಿಗೆ ಇಂಗ್ಲಿಷಲ್ಲಿ ಏನಂದ್ರಿ? ಜ್ಯೂಸ್ ಹೇಳ್ದೆ ಕಣೆ. ನಿನ್ಗೇನೋ ಇಂಗ್ಲಿಷ್. ಡೇವಿಲ್, ಅಷ್ಟು ಗಟ್ಟಿಯಾಗಿ ಗಿಲ್ತೀಯಾ? ಉಫ್, ಉರಿ ಆಗ್ತಿದೆ ಅಲ್ವಾ? ಆಗ್ಲೇ ನನ್ಗೂ ಹಾಗೆ ಉರಿ ಆಯ್ತು. ನಂದು ರೊಮ್ಯಾನ್ಸ್, ನಿಂದು ವೈಲೆನ್ಸ್. ಅದಕ್ಕೆ ಅವೆರಡೂ ಇಲ್ದೆ ಸೈಲೆಂಟ್ ಆಗಿರೋಣ.